ನಮಸ್ತೆ ಸ್ನೇಹಿತರೆ, ನನ್ನ ಶ್ರೀ ಟೈಲರಿಂಗ್ ಕ್ಲಾಸ್ ಅಲ್ಲಿ ಎಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಅಳತೆ ತಗೊಳ್ಳೋದು ಬ್ಲೌಸ್ ಅಲ್ಲಿ ಅಂತ ಹೇಳಿ ಪೂರ್ತಿ ಡೀಟೇಲ್ ಆಗಿ ಹೇಳಿದ್ದೇನೆ. ಈಗ ಅದೇ ಅಳತೆಯಲ್ಲಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಅದು ಅಳತೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಅಲ್ಲ, ಅದೇ ತರ ಅಳತೆ ನೀವು ಯಾವುದೇ ಅಳತೆ ಬ್ಲೌಸ್ ಇದ್ರೂ ಸಹ ತಗೊಳ್ಬಹುದು. 28 to 40 ಸೈಜ್ ವರೆಗೂ ನೀವು ಆ ತರ ಅಳತೆ ತಗೊಂಡು ಈ ರೀತಿ ಪೇಪರ್ ಅಲ್ಲಿ ಹಾಕೊಂಡ್ರೆ ಪ್ರತಿಯೊಂದು ಅಳತೆ ಬ್ಲೌಸ್ ನಿಮ್ಗೆ ಬರುತ್ತೆ. ಇದು ಸಿಂಪಲ್ ಆಗಿ ಯಾವ ರೀತಿ ಹಾಕೋದು ಅಂತ ಈಗ ಹೇಳ್ತೇನೆ, ಬನ್ನಿ. ಯಾರೆಲ್ಲ ಬಿಗ್ನರ್ಸ್ ಇದ್ದೀರಾ ಅವರಿಗೆ ಇದು ತುಂಬಾ ಉಪಯೋಗ ಆಗೋ ವಿಡಿಯೋ ಇದೆ. ಸೊ ಅರ್ಧಂಬರ್ಧ ನೋಡ್ಬೇಡಿ, ಪೂರ್ತಿ ನೋಡಿ ಆಮೇಲೆ ನೀವು ಸಹ ಪ್ರಾಕ್ಟೀಸ್ ಮಾಡಿ ಅಂತ ಈ ವಿಡಿಯೋ ಮಾಡ್ತಿದ್ದೇನೆ ಫ್ರೆಂಡ್ಸ್. ಬನ್ನಿ ಈಗ ಯಾವ ರೀತಿ ಪೇಪರ್ ಅಲ್ಲಿ ಮಾರ್ಕ್ ಹಾಕೋದು ಅಂತ ಈಸಿಯಾಗಿ ಅದು ಸಹ ಹೇಳ್ಕೊಡ್ತೇನೆ, ಬನ್ನಿ ನೋಡಿ ಫ್ರೆಂಡ್ಸ್. ಈಗ ಈ ತರ 2 ಫೋಲ್ಡ್ ಇರೋ ಪೇಪರ್ ನ ತಗೊಂಡಿದ್ದೇನೆ. ಅಳತೆಯಲ್ಲಿ ನೋಡಿ ನಾನು 14 ಉದ್ದ ತಗೊಂಡಿದ್ದೆ. ಯಾರೆಲ್ಲ ನೋಡಿದ್ದೀರಾ ಅವರಿಗೆ ಗೊತ್ತಿರತ್ತೆ, ಗೊತ್ತಿರದಿದ್ರೆ ಹಿಂದೆ ಹೋಗಿ ನೋಡ್ಕೊಂಡು ಬನ್ನಿ. ಅಳತೆಯಲ್ಲಿ 14 ಇತ್ತು, ಸೊ 15 ಅಂದ್ರೆ 1 ಇಂಚ್ ಎಕ್ಸ್ಟ್ರಾ ಹೊಲಿಯಕ್ಕೆ ಅಂತ ಹೇಳಿ ತಗೊಳ್ತಿದ್ದೇನೆ. ಯಾವುದೇ ಬ್ಲೌಸ್ ಇರ್ಲಿ, 14 ಇರ್ಲಿ 13 ಇರ್ಲಿ ಎಷ್ಟೇ ಇರ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಉದ್ದ ಹೊಲಿಯೋದಕ್ಕೆ ಅಂತ. ಓಕೆ, ಮತ್ತೆ ಈ ಶೋಲ್ಡರ್ ಬಂದು 5.5 ಇದೆ. ಶೋಲ್ಡರ್ ಬಂದು 5.5 ಇದೆ. ಆರ್ಮೋಲ್ ಕೂಡ 5.5 ಇದೆ, ತಗೊಳ್ತಿದ್ದೇನೆ 5.5. ಮತ್ತೆ ಎದೆ ಸುತ್ತಳತೆ 9.5 ಇದೆ. ಎದೆ ಸುತ್ತಳತೆ 9.5 ಇದೆ. ಇಲ್ಲಿಂದ ಒಂದ್ ಲೈನ್ ಈ ತರ ಹಾಕೊಳ್ಳಿ ಫ್ರೆಂಡ್ಸ್. ಇದು ಬ್ಯಾಕ್ ಸೈಡ್ ಇದೆ. ಇದನ್ನೇ ತಗೊಂಡು ಫ್ರಂಟ್ ಸೈಡ್ ಸಹ ಹೇಳ್ಕೊಡ್ತೇನೆ ನೋಡಿ. ಇದು ನೋಡಿ, ಇಲ್ಲಿ 2 ಇಂಚ್ ಮಾರ್ಜಿನ್ ತಗೊಳ್ತಿದ್ದೇನೆ ನೋಡಿ. ಇದು 2 ಇಂಚು ಮಾರ್ಜಿನ್ ಇದೆ. ಓಕೆ, ನಾನು ಕಂಪಲ್ಸರಿ 2 ಇಂಚ್ ತಗೊಳ್ತೇನೆ. ನೀವು ನಿಮ್ ಇಷ್ಟ 1.5 ಸಹ ತಗೊಳ್ಬಹುದು, ಬಟ್ 2 ಇಂಚ್ ತಗೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಿದ್ದೇನೆ. ಓಕೆ, ಮತ್ತೆ ಇಲ್ಲಿ 1.5 ಆರ್ಮೋಲ್ ರೌಂಡ್ 1.5 ಕೊಡ್ತಿದ್ದೇನೆ ನೋಡಿ. ಆರ್ಮೋಲ್ ರೌಂಡ್ 1.5 ಕೊಡ್ತಿದ್ದೇನೆ. ಆರ್ಮೋಲ್ ರೌಂಡ್ ಮೆಜರ್ಮೆಂಟ್ ಕಂಪಲ್ಸರಿ ಮಾಡ್ಕೊಳ್ಬೇಕು ಅಂತ ನಾನು ಹೇಳಿದ್ದೆ ಹೋದ ವಿಡಿಯೋದಲ್ಲಿ. ಸೊ ಈಗ ನೋಡಿ, ಆರ್ಮೋಲ್ ರೌಂಡ್ ಮೆಜರ್ಮೆಂಟ್ ಮಾಡ್ಕೊಂಡಾಗ ಆರ್ಮೋಲ್ ಉದ್ದ 5.5 ಇದೆ. ಆರ್ಮೋಲ್ ರೌಂಡ್ ಕೂಡ ಕರೆಕ್ಟ್ ಆಗಿ ಬಂದಿಲ್ವಾ ಅಂತ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಬೇಕು. ಅದು ಯಾವ ರೀತಿ ಅಂತ ಈಗ ಹೇಳ್ತೇನೆ ನೋಡಿ. ಪ್ರತಿ ಒಂದು ಬ್ಲೌಸ್ ಅಲ್ಲಿ ಈ ರೀತಿ ಆರ್ಮೋಲ್ ರೌಂಡ್ ಚೆಕ್ ಮಾಡ್ಕೊಳ್ಳಿ ನೋಡಿ. 8 ಬರ್ತಾ ಇದೆ ಇಲ್ಲಿಗೆ. ಓಕೆ, 8 ಬರ್ತಾ ಇದೆ. ಸೊ 9ರ ಮೇಲೆ 2 ಪಾಯಿಂಟ್ ಈ ಬ್ಲೌಸ್ ಮೆಜರ್ಮೆಂಟ್ ಉಂಟು ಇದೆ. ಈ ಬ್ಲೌಸ್ ಮೆಜರ್ಮೆಂಟ್ ಇದೆ 9ರ ಮೇಲೆ 2 ಪಾಯಿಂಟ್, ಅದು ಇಲ್ಲೇ ಇದೆ ನೋಡಿ ಕರೆಕ್ಟ್ ಆಗಿ. ಸೊ ಇಲ್ಲಿ ನಂದು 9ರ ಮೇಲೆ 2 ಪಾಯಿಂಟ್ ಅಲ್ಲಿ ಕರೆಕ್ಟ್ ಆಗಿ 8 ಬರ್ತಿದೆ. ಇದೇ ಲೈನಿಗೆ ನನ್ನ ಫಿಟ್ಟಿಂಗ್ ಲೈನ್ ಬರುತ್ತೆ. ಸೊ ಆವಾಗ ನಮ್ಮ ಫಿಟ್ಟಿಂಗ್ ಲೈನ್ ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ಆರ್ಮೋಲ್ ಕಂಪಲ್ಸರಿ ಚೆಕ್ ಮಾಡ್ಕೊಂಡು ತಗೊಳ್ಬೇಕು. ಆರ್ಮೋಲ್ ಉದ್ದ, ಆರ್ಮೋಲ್ ರೌಂಡ್ 2 ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡ್ಕೊಂಡು ಅಕಸ್ಮಾತ್ ಆಗಿ ಬರ್ಲಿಲ್ಲ ಅಂದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಮತ್ತೆ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಬಟ್ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಆಯ್ತಾ. ಈಗ ಕೊರಳು ನಾನಿಲ್ಲಿ 2 ಇಟ್ಟಿದ್ದೇನೆ, ಮೇಲೆ 2 ತಗೊಳ್ತಿದ್ದೇನೆ. ಉದ್ದ ಬಂದು 7.5 ಇದೆ. ಉದ್ದ ಬಂದು 7.5 ಇದೆ. ಸೊ ಅಗಲದಲ್ಲಿ 2.5 ತಗೊಳ್ತಿದ್ದೇನೆ. ಮೇಲೆ ಶೋಲ್ಡರ್ ಅಲ್ಲಿ 2 ತಗೊಂಡಿದ್ದೇನೆ, ಕೆಳಗೆ 2.5 ತಗೊಳ್ತಿದ್ದೇನೆ ನೋಡಿ ಫ್ರೆಂಡ್ಸ್. ಇದು ಬಂದು ನಮ್ದು ಉದ್ದ 15. ಓಕೆ, ಉದ್ದ 15 ಇದೆ. ಮತ್ತೆ ಶೋಲ್ಡರ್ 5.5 ಇದೆ. ಆರ್ಮೋಲ್ 5.5 ಇದೆ. ಆರ್ಮೋಲ್ ರೌಂಡ್ 8 ಇದೆ. ಕೊರಳು ನೆಕ್ 2 ಇದೆ. ಇಲ್ಲಿಂದ ವಿಡ್ತ್ ಬಂದು 2.5 ಇದೆ. ಇದು ಉದ್ದ ಬಂದು 7.5 ಇದೆ.
ಚೆಸ್ಟ್ ಅಗಲ, ಎದೆ ಸುತ್ತಳತೆ 9ರ ಮೇಲೆ 2 ಪಾಯಿಂಟ್ ಇದೆ. ಓಕೆ, 9ರ ಮೇಲೆ 2 ಪಾಯಿಂಟ್. ಈ ರೀತಿ ಕರೆಕ್ಟ್ ಆಗಿ ನೀವು ಮೆಜರ್ಮೆಂಟ್ ಹಾಕೊಂಡು ಈ ರೀತಿ ಕರೆಕ್ಟ್ ಆಗಿ ನಿಮ್ದು ಆರ್ಮೋಲ್ ರೌಂಡ್ ಇಲ್ಲಿ ಬಂದಿದೆ ಅಂದ್ರೆ ನಿಮ್ಮ ಬ್ಲೌಸ್ ಪರ್ಫೆಕ್ಟ್ ಆಗಿ ರೆಡಿ ಆಗತ್ತೆ ಅಂತ ಅರ್ಥ. ಈ ರೀತಿ ಕಟಿಂಗ್ ಮಾಡಿ ನೋಡಿ, ಕಂಪಲ್ಸರಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಇದನ್ನ ಯಾವ ರೀತಿ ಕಟಿಂಗ್ ಮಾಡಿ ಮತ್ತೆ ಇದೇ ಇಟ್ಕೊಂಡು ಫ್ರಂಟ್ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಕೂಡ ನಾನು ನಿಮ್ಗೆ ಈಗ ತಿಳಿಸ್ತೇನೆ ನೋಡಿ. ಇದನ್ನ ಈಗ ಕಟಿಂಗ್ ಮಾಡೋಣ. ಜಾಸ್ತಿ ಡೀಪ್ ನೆಕ್ ಇಲ್ಲ ಇದು, ಸೊ ಹಾಗಾಗಿ ಶೋಲ್ಡರ್ದ ಏನು ಪ್ರಾಬ್ಲಮ್ ಬರೋದಿಲ್ಲ. ಇದು ನೋಡಿ ಈ ರೀತಿ ಕರೆಕ್ಟ್ ಆಗಿ ಇದು ನಂದು ಈ ರೀತಿ ಆರ್ಮೋಲ್ ರೌಂಡು ಮತ್ತೆ ಈ ರೀತಿ ನೆಕ್ ರೌಂಡು ನೀಟಾಗಿ ಮಾಡ್ಕೊಳ್ಳೋದನ್ನ ಬಿಗ್ನರ್ಸ್ ಕಲೀರಿ. ಆಮೇಲೆ ಮತ್ತೆ ಮುಂದಿನದು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಓಕೆ, ಈಗ ಇದೇ ಇಟ್ಕೊಂಡು ಫ್ರಂಟ್ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಈಗ ನೋಡಿ ಇದು ಹಿಂದಿನ ಪಾರ್ಟ್ ಇದೆ. ಓಕೆ, ಈಗ ಮುಂದೆ ಏನೇನೆಲ್ಲ ಚೇಂಜಸ್ ಆಗತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮುಂದಿನ ಪಾರ್ಟ್ ಅಲ್ಲಿ ಏನೇನ್ ಚೇಂಜ್ ಆಗತ್ತೆ ಅಂತ ನೋಡಿ. ಇಲ್ಲಿ ಕೆಳಗಿಂದ ಮುಕ್ಕಾಲ್ ಭಾಗ 1ರ ಮೇಲೆ 2 ಪಾಯಿಂಟ್ ತಗೊಳ್ಳಿ. ಓಕೆ, 1ರ ಮೇಲೆ 2 ಪಾಯಿಂಟ್ ಎಕ್ಸ್ಟ್ರಾ ತಗೊಳ್ಳಿ. ಮೊದಲು ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲಿ ಲೈನ್ ಹಾಕೊಂಡು ನಂತರ ಇಲ್ಲಿ ನೋಡಿ 1ರ ಮೇಲೆ 2 ಪಾಯಿಂಟ್ ನಾನು ಮಾರ್ಜಿನ್ ತಗೊಂಡಿದ್ದೇನೆ. ಹಾಗೆ ಇದು ಹಿಂದಿನ ಪಾರ್ಟ್ ಇದೆ ಅಲ್ಲ, ಸೇಮ್ ಈ ಮಾರ್ಕ್ ಅಲ್ಲಿ ಈ ಮಾರ್ಕ್ ಮೇಲೆ ಈ ರೀತಿ ಇಡಿ. ಈ ರೀತಿ ಇಟ್ಟು ಇದು ಹೇಗಿದೆ ಹಾಗೆ ಮೊದಲು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಇದು ಹೇಗಿದೆ ಹಾಗೆ ಕರೆಕ್ಟ್ ಆಗಿ ಮಾರ್ಕ್ ಮಾಡಿಕೊಂಡು ಇದು ಹೇಗಿದೆ ಹಾಗೆ ಮಾಡ್ಕೊಳ್ಳಿ. ಇದರಲ್ಲಿ ಈಗ ಏನೇನ್ ಚೇಂಜಸ್ ಮಾಡ್ಬೇಕು ಅಂತ ಸಹ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ನೋಡಿ. ಈಗ ಇಲ್ಲಿ ಮುಂದಿನ ಕೊರಳು ಹಿಂದೆ ಹೆಚ್ಚಿಗಿತ್ತಲ್ಲ, ಹಾಗಾಗಿ ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ 5.5 ಬೇಕು ನಮ್ಗೆ. ಸೊ ಇಲ್ಲಿ ನಾನು 5.5 ತಗೊಳ್ತಿದ್ದೇನೆ ರೌಂಡ್. ಫ್ರಂಟ್ ನೆಕ್ 5.5 ಆಯ್ತಾ. ಮತ್ತೆ ಇಲ್ಲಿ ನೋಡಿ ಆರ್ಮೋಲ್ ಉದ್ದ ಬಂದು 5.5 ಇತ್ತು. ಸೊ 5.5 ಹಾಕೊಂಡು ಇಲ್ಲಿ ಇದಕ್ಕೆ ಕರೆಕ್ಟ್ ಆಗಿ ಟಚ್ ಮಾಡಿಕೊಂಡು ಇಲ್ಲಿಂದ ಅರ್ಧ ಇಂಚು ಒಳಗಡೆ ತಗೊಳ್ಳಿ. ಅರ್ಧ ಇಂಚು ಈ ರೀತಿ ಒಳಗಡೆ ತಗೊಳ್ಳಿ. ಈ ರೀತಿ ಅರ್ಧ ಇಂಚು ಒಳಗಡೆ ತಗೊಳ್ಳೋದ್ರಿಂದ ನಮ್ದು ಬ್ಯಾಕ್ ಫ್ರಂಟ್ ಕರೆಕ್ಟ್ ಆಗ್ಬಿಡತ್ತೆ ಆಯ್ತಾ. ಹಾಗೆ ಈ ಕಡೆಯಿಂದ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಯಾಕೆ ಅಂದ್ರೆ ಟಕ್ಸ್ ಹಿಡಿತೀವಲ್ಲ ಅದಕ್ಕೋಸ್ಕರ. ಈ ಕಡೆಯಿಂದ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಇದೆಲ್ಲ ಆದ ನಂತರ ಕ್ರಾಸ್ ಬೆಲ್ಟ್ ನೋಡಿ, ಕೆಳಗಿನಿಂದ 3ರ ಮೇಲೆ ಮಾರ್ಕ್ ಮಾಡಿ. ಕೆಳಗಿನಿಂದ 3 ಇಂಚಿನ ಮೇಲೆ ಮಾರ್ಕ್ ಮಾಡಿಕೊಂಡು ಅದು ಯಾವ ರೀತಿ ಇದೆ ಅದೇ ರೀತಿ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಹಾಕೊಂಡು ಇಲ್ಲಿ ನೋಡಿ ಈ ರೀತಿ ಇಲ್ಲಿಂದ ಸ್ವಲ್ಪ ರೌಂಡ್ ಶೇಪ್ ಕೊಡಿ ಈ ರೀತಿ. ಓಕೆ, ಇಲ್ಲಿಂದ ರೌಂಡ್ ಶೇಪ್ ಕೊಡಿ. ರೌಂಡ್ ಶೇಪ್ ಕೊಟ್ಟ ಮೇಲೆ ಇಲ್ಲಿಂದ ಸ್ವಲ್ಪ ಒಳಗಡೆ ಬನ್ನಿ. ಒಂದು 1/2 ಇಂಚ್ ಏನಿಲ್ಲ, ಸ್ವಲ್ಪ 2 ಪಾಯಿಂಟಿನಷ್ಟು ಕೆಳಗಡೆ ಬನ್ನಿ ಈ ರೀತಿ. ಸೊ ಕ್ರಾಸ್ ಬೆಲ್ಟ್ ರೆಡಿ, ಕರೆಕ್ಟ್ ಆಗಿ ಕ್ರಾಸ್ ಬೆಲ್ಟ್ ರೆಡಿ. ಇಲ್ಲಿಂದ 2 ಇಂಚು ಒಳಗಡೆ ಮಾರ್ಜಿನ್ ಇತ್ತಲ್ಲ ಅದನ್ನ ಸಹ ಹಾಕೊಳ್ಳೋಣ ನೋಡಿ. ಹಾಕೊಂಡ್ಮೇಲೆ ಇದನ್ನ ಕಟಿಂಗ್ ಮಾಡಿ ಮತ್ತೆ ಟಕ್ಸ್ ಪಾಯಿಂಟ್ ಯಾವ ರೀತಿ ತಗೊಳ್ಬೇಕು ಅಂತ ಸಹ ತೋರಿಸ್ತೇನೆ ನೋಡಿ. ಈಗ ಮೊದಲು ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ.
ಈ ಒಳಗಿನ ರೌಂಡ್ ಕಟ್ ಮಾಡ್ಕೊಳ್ಬೇಕು. ಇದು ನೆಕ್ ಇದೆ, ಈ ರೀತಿ ನೆಕ್ ಆದ್ಮೇಲೆ ಈಗ ಟಕ್ಸ್ ಪಾಯಿಂಟ್ ಯಾವ ರೀತಿ ತಗೊಳ್ಳೋದು ಅಂತ ತೋರಿಸ್ಕೊಡ್ತೇನೆ ನೋಡಿ. ಇಲ್ಲಿಂದ 3.5 ಮೇಲೆ ಮಾರ್ಕ್ ಮಾಡಿ ಈ ರೀತಿ ಸ್ಟ್ರೇಟ್ ಲೈನ್ ತಗೊಳ್ಳಿ. ಟಕ್ಸ್ ಪಾಯಿಂಟ್ ನಾನು 2.5 ತಗೊಳ್ತಿದ್ದೇನೆ. ಇಲ್ಲಿಂದ ಮುಕ್ಕಾಲ್ ಭಾಗ ಮತ್ತೆ ಇಲ್ಲಿಂದ ಮುಕ್ಕಾಲ್ ಭಾಗ. ಓಕೆ, ಕರೆಕ್ಟ್ ಆಗಿ ಅಷ್ಟೇ ತಗೊಳ್ಳಿ. ತುಂಬಾ ಚೆನ್ನಾಗಿ ನಿಮ್ದು 4 ಟಕ್ಸ್ ಬ್ಲೌಸ್ ರೆಡಿಯಾಗಿ ಬರುತ್ತೆ ನೋಡಿ. ಈ ರೀತಿ ಹಾಕಿ ನಂತರ ಇಲ್ಲಿಂದ 2.5 ತಗೊಳ್ಳಿ. ಇಲ್ಲಿಂದ 2.5 ತಗೊಂಡು ಈ ಕಡೆ ಸಹ 2.5ನೇ ತಗೊಳ್ಳಿ. ಓಕೆ, ಇಲ್ಲಿ ಸಹ 2.5 ತಗೊಳ್ಳಿ. ಇಲ್ಲಿಂದ 1/2 ಇಂಚ್ ಟಕ್ಸ್ ಪಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿಂದ. ಓಕೆ, ಮತ್ತೆ ಈ ಕಡೆಯಿಂದ ನೋಡಿ 8 ಇದೆ, ಸೊ ನಾನಿಲ್ಲಿ 1/2 ಮಾಡ್ತಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿ 1/2. ಈ ಕ್ರಾಸ್ ಬೆಲ್ಟ್ ಇಂದ ಇಲ್ಲಿವರೆಗೂ ಮೆಜರ್ಮೆಂಟ್ ಮಾಡ್ಕೊಳ್ಬೇಕು. ಮತ್ತೆ ಇಲ್ಲಿ ಈ ರೀತಿ ಟಕ್ಸ್ ಪಾಯಿಂಟ್ ತಗೊಳ್ಳಿ. ಇಲ್ಲಿ ಸಹ 1/2 ಇಂಚ್ ಟಕ್ಸ್ ಪಾಯಿಂಟ್ ತಗೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಕ್ರಾಸ್ ತಗೊಂಡು ಇದು ನೋಡಿ ನಾನು 3 ತಗೊಂಡಿದ್ದೇನೆ. ಈ ರೀತಿ ಇಲ್ಲಿ ಕೂಡ 1/2 ಇಂಚ್ ನೋಡಿ. ಈ ರೀತಿ ಟಕ್ಸ್ ಪಾಯಿಂಟ್ ಹಾಕೊಳ್ಳಿ. ಸೊ ಈ ರೀತಿ ರೌಂಡ್ ಬರುತ್ತೆ ನೋಡಿ. ನೋಡಿ, ಈ ರೀತಿ ಬರುತ್ತೆ. ಓಕೆ, ಈ ರೀತಿ ಟಕ್ಸ್ ಪಾಯಿಂಟ್ ಗಳನ್ನ ಹಾಕೊಳ್ಳಿ, ಕರೆಕ್ಟ್ ಆಗಿ ಬರುತ್ತೆ. ಹಾಗೆ ನೋಡಿ, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.